ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ನೀವು? ಸರ್, ನಾನು ಗೊತ್ತಿಲ್ವಾ? ನಿಮ್ ಮದುವೆ ಮಾಡಿಸಿದ್ದೆ ನಾನು. ನಮ್ಮ ಮದುವೆ ಮಾಡಿಸಿದ್ ನೀವಾ? ನಿಮ್ ಮದುವೆ ಅಲ್ಲ, ಇವ್ರು ಮದುವೆ ಮಾಡಿಸಿದ್ ನಾನು. ನನ್ ಮದ್ವೆನಾ? ಹ್ಞೂ, ನಾನು ಮಾಡಿಸಿದ್ದು ನಿಮ್ಮ ಮದುವೆನ. ನನಗೆ ಒಂದು ದೊಡ್ಡ ಆಸೆ ಇದೆ, ಆ ಹುಡುಗಿ ಜೊತೆ ನಿಮ್ಮ ಮದುವೆ ಮಾಡಿಸ್ಬೇಕು ಅಂತ. ಮದ್ವೆನಾ? ಯಾವ ಹುಡುಗಿ ಜೊತೆ? ಕಂಬ್ಲಿ ಅವರ, ಇವ್ರ ಹತ್ರ ಜಾಸ್ತಿ ಮಾತಾಡ್ಬೇಡ, ಹೊರಡ್ಬೇಡ. ನಿಂತ್ಕೊಳ್ಳಿ ಸರ್, ನಿಂತ್ಕೊಳ್ಳಿ ಸರ್, ಸ್ವಲ್ಪ ನಿಂತ್ಕೊಳ್ಳಿ. ಏನ್ ಮಾಡಕ್ ಹೊರಟಿದ್ಯಾ? ಏನ್ ನಿನ್ ಪ್ಲಾನು? ಏನ್ ನಿನ್ ಕತೆ ಅಂತೀನಿ. ಡೀಲ್ ರಾಣಿ, ಇನ್ ಸ್ವಲ್ಪ ಹೊತ್ತಲ್ಲೇ ಒಂದು ಇಂಟ್ರೆಸ್ಟಿಂಗ್ ಗೇಮ್ ಶುರುವಾಗುತ್ತೆ. ಗೇಮ? ಇವತ್ತುವರೆಗೂ ಅವ್ರು ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋದು ಈಗ ನಡೆಯುತ್ತೆ. ಓಹೋ, ಏನೋ ದೊಡ್ಡ ಪ್ಲಾನೇ ಮಾಡಿರೋಂಗಿದೆ. ಅಯ್ಯೋ, ಅದಕ್ಕೆ ಕೈ ತಡ್ಕೊಳಕ್ ಆಗ್ತಿಲ್ಲ. ಅದೇನು ತೇಳು? ಸರ್, ಯಾರು ಸರ್ ಆ ವ್ಯಕ್ತಿ? ಮದ್ವೆ ಅಂತ ಏನೇನೋ ಮಾತಾಡ್ತಾ ಇದ್ರು. ಕಂಬ್ಲಿ ಅವರೇ, ಅವ್ರ ವೇಷ ನೋಡಿದ್ರೆ ಗೊತ್ತಾಗಲ್ವಾ? ಮೇ ಬಿ ಮೆಂಟಲಿ ಡಿಸಾರ್ಡರ್ಡ್ ಅನ್ಸುತ್ತೆ. ಬನ್ನಿ, ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಸರ್, ಕಾಯ್ ತಗೋಬೇಕು. ಬನ್ನಿ ಸರ್. ಆ ದೇವಸ್ಥಾನದ ಮುಂದೆ ನಿಂತಿರೋ ಕಾರ್ ನಿಮ್ದೇನಾ? ಹೌದು ಸರ್, ಅಲ್ಲಿ ಪಾರ್ಕಿಂಗ್ ಇಲ್ಲ, ತುಂಬ ತೊಂದರೆ ಆಗ್ತದೆ. ದೇವಸ್ಥಾನದ ಹಿಂಭಾಗ ನಿಲ್ಲಿಸ್ಬಿಡಿ ಸರ್. ಓಕೆ, ಒಂದು ನಿಮಿಷ. ಕಂಬ್ಲಿ ಅವರೇ, ನೀವು ತೊಗೊಂತಾರಿ, ನಾನು ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ. ಅಣ್ಣ, ಕಾಯಿ ಎಷ್ಟು? 25. ಒಂದು ಕಾಯಿ ಕೊಡಿ. ಅಯ್ಯ, ಏನಾಗುತ್ತೆ ಅನಿಕಾ? ರಚನಾ ಮತ್ತೆ ಅಮರ್ನ ನಮ್ಮ ಹುಡುಗರು ಫಾಲೋ ಮಾಡ್ತಾ ಇದ್ದಾರೆ. ಸಮಯ ನೋಡಿಕೊಂಡು ರಚನೆಗೆ ಡ್ಯಾಶ್ ಹೊಡೆದು ಅವಳನ್ನ ರೇಗಿಸ್ತಾರೆ. ಆಮೇಲೆ ಅಲ್ಲಿ ಒಂದು ದೊಡ್ಡ ಸೀನೇ ಕ್ರಿಯೇಟ್ ಆಗುತ್ತೆ. ಕಣ್ಕಾಣಲ್ವಾ ನಿಂಗೆ? ಸುಮ್ಮನೆ ನಿಂತಿದ್ರೆ ಬಂದು ಡಿಕ್ಕಿ ಹೊಡಿತಿದ್ಯಲ್ಲ. ನೋಡ್ಕೊಂಡೆ ಕಣೆ ಡಿಚ್ಚಿ ಹೊಡೆದಿದ್ದು. ಏನೋ ಚೆನ್ನಾಗಿದೆ ಅಂತ ಡಿಚ್ಚಿ ಹೊಡೆದ್ರೆ ಏನ್ ಬಾಳ ಎಗಾಡ್ತಿದ್ಯಾ? ನೋಡು, ಹೋಗೆ ಬಾರೆ ಅಂತೆಲ್ಲ ಮಾತಾಡ್ತಿದ್ರೆ ಚೆನ್ನಾಗಿರಲ್ಲ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ಅಮರ್, ಅಮರ್, ಏಯ್ ಬೇಡ ನೋಡು. ಅಮರ್, ಏನ್ ಹೇಳೆ? ಯಾರ ನಿಂದು? ಏನಿನ್ ಕಿರಿಕೋ? ನನ್ನ ಏರಿಯಾಗ ಬಂದ್ಬಿಟ್ಟು ಏನ್ ನನ್ ಕಿರಿಕ್ ಅಂತ ಕೇಳ್ತೀಯ? ನೀನ್ ಯಾವನ್ ಅದನ್ನ ಕೇಳಕಲೇ? ತೋರಿಸ್ತೀನಿ ಯಾರು. ಏನ್ ಚಿನ್ನ? ಅಮರ್, ನಾನು ಸುಮ್ಮನೆ ನಿಂತಿದ್ರೆ ಬಂದು ಡಿಕ್ಕಿ ಹೊಡೆದು ಕೆಟ್ಟ ಮಾತಾಡ್ತೀನಿ. ಯಾಕೋ ಕೊಬ್ಬ? ಏನ್ ಹುಡುಗಿರತ್ತ ಗಲಾಟೆ ನಿಂದು? ಹೆಣ್ಮಕ್ಳ ಹತ್ರ ಹಿಂಗೇನೋ ನಡ್ಕೊಳ್ಳೋದು? ಹೂನೋ, ನಾನು ಹಂಗೆ ನಡ್ಕೊಳ್ಳೋದು. ಏನೋ ಇವಾಗ? ಬಾರ. ಬಾರೋ ಮಗ.
ಅಲ್ಲ ಅನಿಕಾ, ಅವ್ರಿಗೆಲ್ಲ ಒಂದೊಂದು ಕತೆ ಮುಗಿಸ್ತಿದ್ಯಾ, ಈ ತಾರಂಗಣ್ಣನ ಏನು ಮಾಡ್ತೀಯಾ? ಅವರನ್ನ ಬಿಡ್ತೀನ? ರಮೇಶ್ ಅಂಕಲ್ ಯಾವಾಗಲೂ ನನಗೆ ಟಾಂಟ್ ಮಾಡ್ತಾ ಇದ್ರು. ಆ್ಯಂಡ್ ತಾರಾ ಆಂಟಿ ಇಡೀ ವರ್ಲ್ಡಲ್ಲಿ ಅವ್ರು ಒಬ್ಬರೇ ಇಂಟೆಲಿಜೆಂಟ್ ಅನ್ನೋ ಥರ ಪೋಸ್ ಕೊಡ್ತಾರೆ. ಅವರಿಬ್ರಿಗೂ ಸರಿಯಾಗಿ ಭಯ ಹುಟ್ಟಿಸ್ತೀನಿ. ಏನು ಮಾಡ್ತೀಯಾ? ಮನೇಲಿ ಯಾರು ಇಲ್ಲದೆ ಇರೋವಾಗ ತಾರಾ ಆಂಟಿ ನ್ಯೂಸ್ ಪೇಪರ್ ಓದೋ ಅಭ್ಯಾಸ. ಸೊ ಅವ್ರ ಮನೇಲಿ ಆರಾಮಾಗಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅದೇ ಟೈಮಿಗೆ ನಮ್ಮ ಹುಡುಗರು ಅವ್ರ ಮನೆ ಹತ್ರ ಎಂಟ್ರಿ ಕೊಡ್ತಾರೆ. ಆಮೇಲೆ ಇನ್ನೇನು, ಆಪರೇಷನ್ ಅಟ್ಯಾಕ್ ಆನ್ ತಾರಾ ಆಂಟಿ ಆ್ಯಂಡ್ ರಮೇಶ್ ಅಂಕಲ್. ಅರೆ ಏನೋ ಶಬ್ದ? ಅರೆ ಇದೇನು ಗ್ಲಾಸ್ ಪೀಸ್ ಎಲ್ಲ? ಗೊತ್ತಿಲ್ಲ ರಮೇಶ್, ಯಾರೋ ಮನೆ ಕಲ್ಲು ಹೊಡೆದಿದ್ದಾರೆ. ಅಲ್ಲಿ ನೋಡಿ, ಕಿಟಕಿ ಗ್ಲಾಸ್ ಹೊಡೆದಿದೆ. ದೇವ್ರಿ, ನಿಮಿಷ ನೋಡ್ತೀನಿ. ದೇವ್ರಿ, ಮನೆ ಮುಂದೆ ಯಾರೂ ಇಲ್ಲ. ಮತ್ತು ಕಲ್ಯಾಣ ಹೊಡೆದ್ರು. ಜೀಲ್ ರಾಣಿ, ಇವತ್ತು ಆ ಕಮಲಿಗೆ ಜೀವ ಭಯ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅವ್ಳಿಗೇನು ಮಾಡ್ತೀಯಾ? ಅವಳ ಜೊತೆಯಲ್ಲಿರೋ ನಮ್ಮ ಹುಡುಗರು ಅವಳ ಹಣೆಗೆ ಗನ್ ಇಟ್ಟಿರ್ತಾರೆ. ಅಂದ್ರೆ ಅವಳ ಕತೆ ಮುಗ್ದೋಗುತ್ತೆ. ನೋ ನೋ ನೋ, ಅಲ್ಲೇ ಒಂದು ಹೊಸ ಟ್ವಿಸ್ಟ್ ಶುರುವಾಗುತ್ತೆ. ಅದೇನು ಇಂಗ್ಲೀಷ್ ತಸ್ಪುಸ್ ಅಂತೀಯೋ ನಂಗೆ ಅರ್ಥ ಆಗಲ್ಲ. ಅನಿಕಾ, ನೀನು ಹೇಳ್ತಿರೋದು ಕೇಳಿದ್ರೆ ನಂಗೆ ಇಷ್ಟು ಖುಷಿ ಆಗ್ತಾಯಿದೆ. ಯಪ್ಪ, ಅವ್ರ ನನ್ನಾಟನ ನನ್ನ ಕಣ್ಣಾರೆ ನೋಡಿದ್ರೆ ಅಯ್ಯೋ ಇನ್ನೂ ಹೆಂಗಿರ್ತಿತ್ತಲ್ವಾ. ಅಲ್ಲ, ಆ ರಿಷಿ ಅವನೇನು ಮಾಡ್ತೀಯಾ? ಆಗಲೇ ಹೇಳಿದ್ದೀನಲ್ಲ ಡೀಲ್ ರಾಣಿ, ರಿಷಿ ಕಾರಲ್ಲಿ ಪೆಟ್ರೋಲ್ ಲೀಕ್ ಆಗುವಾಗ ಮಾಡಿದ್ದಾರೆ. ಸೊ ರಿಷಿ ಕಾರ್ ತೆಗೆದಾಗ ಆ ಲೀಕ್ ಆಗಿರೋ ಪೆಟ್ರೋಲ್ಗೆ ಬೆಂಕಿ ಹಚ್ತಾರೆ. ಬೆಂಕಿ ಬೆಂಕಿ
ನನಗೂ ಗೊತ್ತಾಗ್ತಾ ಇಲ್ಲ. ತಾರ ನೀನು ಟೆನ್ಷನ್ ಮಾಡ್ಕೋಬೇಡ. ಹೆದರ್ಕೊಳ್ಳುವಂಥದ್ದೇನೂ ಇಲ್ಲ ತಾರ. ಯಾರೋ ತರಲೆ ಹುಡುಗರು ಹೀಗೆ ಮಾಡಿದ್ದಾರೆ ಅನ್ಸುತ್ತೆ. ಯಾರೋ ಸುಮ್ಮನೆ ನಮ್ಮನ್ನ ಹೆದರ್ಸ್ಬೇಕು ಅಂತ ಹೀಗೆ ಮಾಡ್ತಿರ್ಬೋದು. ನೀನು ಧೈರ್ಯವಾಗಿರು, ಅಲ್ಲಿ ಯಾರೂ ಇಲ್ಲ. Excuse me? ನೋಡ ಫಸ್ಟ್ ಆಸ್ಪತ್ರೆಗೆ ಹೋಗೋಣ. ಇಲ್ಲ ಬೇಡ ಚಿನ್ನ, ಈ ವಿಷಯನ ಈಗಲೇ ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ. ಇರು ಚಿನ್ನ, ಬೇಡ ಚಿನ್ನ, ಇರು ಅಮರ್. ರಿಷಿ ಸರ್, ಕಮಲಿ ಅವರೇ ಯಾಕೆ ಟೆನ್ಷನ್ ಇದ್ದೀರಾ? ಏನಾಯ್ತು? ರಿಷಿ ಸರ್, ಅದು ಅಲ್ಲನ್ ಕಾಲ್ ತಗೋಬೇಕಾದ್ರೆ ಯಾರೋ ಇಬ್ರು ಬಂದಿದ್ರು ಸರ್. ಅವ್ರು ನನ್ಗೆ ಗನ್ ತೋರಿಸಿ ಶೂಟ್ ಮಾಡಕ್ ಬಂದ್ರು. ಆಮ್ಯಾಕೆ ಅದನ್ನ ಶೂಟ್ ಮಾಡಿದಾಗ ಈ ತರ ನೀರೆಲ್ಲ ಬಂತು ಸರ್. ನಂಗೆ ಸ್ಯಾನೆ ಭಯ ಆಯ್ತೈತೆ. ಏನ್ ಹೇಳ್ತೀರಾ ಕಮಲಿ ಅವರೇ? ನಿಮಗ್ ಶೂಟ್ ಮಾಡಕ್ ಬಂದಿದ್ರಾ? ಕಮಲಿ ಅವರೇ ಯಾರದು? ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರ್. ಅದ್ ಯಾಕೆ ಹಿಂಗೆಲ್ಲ ಮಾಡಿದ್ರು ಅಂತಾನೂ ಗೊತ್ತಿಲ್ಲ. ಅದು ನನಗಂತೂ ಸ್ಯಾನೆ ಭಯ ಆಯ್ತೈತೆ ಸರ್. ಕಮಲಿ ಅವರೇ ಭಯ ಪಟ್ಕೋಬೇಡಿ. ಯಾರು ಹೀಗ್ ಮಾಡಿದ್ದು? ನಿಮ್ಗೇನಕ್ಕೆ ಹೀಗ್ ಮಾಡ್ದ? ಬೇಕು ಅಂತಾನೆ ಇಬ್ರಿಗೂ ತೊಂದರೆ ಕೊಡ್ತೀಯಾರ? ನನಗ್ ನೋಡಿದ್ರೆ ಹಾಗಾಯ್ತು, ನಿಮಗ್ ನೋಡಿದ್ರೆ ಹೀಗ್ ಮಾಡಿದ್ದಾರೆ. ಸರ್ ನಿಮ್ಗೇನಾಯ್ತು ಸರ್? ಕಮಲಿ ಅವರೇ,
ನಾನು ಹಿಂದೆಗಡೆ ಪಾರ್ಕ್ ಮಾಡೋಣ ಅಂದ್ಬಿಟ್ಟು ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ಪೆಟ್ರೋಲ್ ಹೇಗೆ ಲೀಕ್ ಆಯಿತು ಅಂತಲೇ ಗೊತ್ತಿಲ್ಲ. ಬಟ್ ಯಾರೋ ಬೆಂಕಿ ಅಂಟಿಸಿರೋ ಥರ ಇತ್ತು. ಸರ್, ಏನು ಹೇಳ್ತಿದ್ದೀರಾ? ಹೌದು ಕಮಲಿ ಅವರೇ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಕಮಲಿ ಅವರೇ, ಆ ವಿಚಾರ ಬಿಡಿ. ನನಗೆ ನಿಮ್ಮನ್ನ ಹೀಗೆ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಬನ್ನಿ, ಫೇಸ್ ವಾಶ್ ಮಾಡ್ಕೊಳ್ಳೋರಂತೆ. ರಚನಾ ಕಾಲ್ ಮಾಡ್ತೀಯ? ಹೇಳು ರಚನಾ. ಹಲೋ ಅಣ್ಣ. ರಚನಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿದ್ದೆ, ಯಾರೋ ಬಂದು ಡಿಕ್ಕಿ ಹೊಡೆದ. ಅದನ್ನ ಕೇಳಿದಕ್ಕೆ ಅಮ್ಮರ್ಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ ಅಣ್ಣ. ಏನ್ ಹೇಳ್ತಿದ್ಯಾ ರಚನಾ? ಅಮರ್ ಮೇಲೆ ಅಟ್ಯಾಕ್ ಮಾಡಿದ್ರ? ಹೌದಣ್ಣ. ನೀವೆಲ್ಲೂ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಡಿ, ಅಲ್ಲೇ ಮಾತಾಡೋಣ. ಸರಿ ಅಣ್ಣ, ಈಗಲೇ ಹೊರಡ್ತೀವಿ. ನೋಡು, ಅಮರ್ಗೆ ಏನಾದ್ರು ತುಂಬಾ ಪೆಟ್ಟಾಗಿತ್ತು ಅಂದ್ರೆ ಕ್ಲಿನಿಕ್ ಕರ್ಕೊಂಡು ಹೋಗಿ ಆಮೇಲೆ ಮನೆಗೆ ಬನ್ನಿ. ಸರಿ ಅಣ್ಣ. ಅಮರ್ ಬಾ, ಫಸ್ಟ್ ನಾವು ಆಸ್ಪತ್ರೆಗೆ ಹೋಗೋಣ. ಬಾ ಅಮರ್. ಸರ್, ಏನಾಯ್ತು ಸರ್? ಕಮಲಿ ಅವರೇ, ರಚನಾ ಅಮರ್ ಹೊರಗಡೆ ಹೋಗಿದ್ರೆ ಅಮರ್ ಮೇಲೆ ಅಟ್ಯಾಕ್ ಆಯ್ತಂತೆ. ಸರ್, ಏನ್ ಹೇಳ್ತಿದ್ದೀರಾ? ಅಮರ್ ನನ್ನ ಮೇಲೆ ಅಟ್ಯಾಕ್ ಮಾಡೋರ? ಹೌದು ಕಮಲಿ ಅವರು, ಯಾರು ಮಾಡ್ತೀಯಾರ ಇದೆಲ್ಲ ಅಂತ ನಂಗೊಂದು ಗೊತ್ತಿಲ್ಲ. ನಿಮಗೆ ನೋಡಿದ್ರೆ ಹೀಗಾಯ್ತು. ನನ್ನ ಕಾರ್ಗೆ ಯಾರೋ ಬೆಂಕಿ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು. ಅಲ್ಲಿ ನೋಡಿದ್ರೆ ಅಮರ್ಗೆ ಅಟ್ಯಾಕ್ ಮಾಡಿದ್ದಾರೆ. ಇದೆಲ್ಲ ಯಾರು ಮಾಡ್ತೀಯಾರೆ ಏನು ಒಂದು ಅರ್ಥ ಆಗ್ತಿಲ್ಲ. ಸರ್, ನನ್ಗೆ ಯಾಕೋ ಬೇಕು ಅಂತಾನೆ ಯಾರೋ ಇದನ್ನೆಲ್ಲ ಮಾಡ್ತವ್ರೆ ಅನಿಸ್ತೈತೆ ಸರ್. ಗೊತ್ತಿಲ್ಲ ಕಮಲಿ ಅವರೇ. ನೋಡಿ, ಮೊದಲು ಫೇಸ್ ವಾಶ್ ಮಾಡಿಕೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡೋಣ. ಬನ್ನಿ.